ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಶುಭಾಕಿ ಅಂತ ಹೇಳ್ಬಿಟ್ಟು ಇವ್ರದ್ದು ಊರು ಬಂದ್ಬಿಟ್ಟು ಕಸಾಪುರ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ವಾಸ. ಕೊನೆಯ ಆಸೆ ಏನಪ್ಪ ಅಂದರೆ ಇವ್ರ ತಂದೆಗೆ ಇದ್ದಿದ್ದು, ತಂದೆ ತೀರಿ ಹೋಗುವ ಮುನ್ನ ಅದ್ಧೂರಿಯಾಗಿ ಮಗಳ ಮದುವೆಯನ್ನು ಮಾಡಬೇಕು ಅಂತ ಬಹಳ ಕನಸು ಇಟ್ಕೊಂಡಿದ್ರಂತೆ. ಆದರೆ ಆ ಕನಸು ನನಸಾಗಲಿಲ್ಲ. ಏನಾಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ನಿರ್ಧಾರ ಹೇಳಿದ್ದಾರೆ. ಮತ್ತೊಂದು ಸಂಬಂಧ ಬೇಕು ಅಂತ ಆದರೆ ಕಲ್ಯಾಣ ಮಂಟಪದಲ್ಲಿ ಇವರು ಆಗೋದು, ಮಾಮೂಲಿ ದೇವಸ್ಥಾನದಲ್ಲಿ ಅಥವಾ ಮನೆ ಮುಂಭಾಗ ಆಗಲ್ಲ ಅಂತ ಒಂದು ಪಟ್ಟು ನಿರ್ಧಾರ ಹಿಡಿದಿರ್ತಕ್ಕಂಥದ್ದು. ಇನ್ನು ಇರೋದು ಬಂದ್ಬಿಟ್ಟು ಅಮ್ಮ ಬಿಟ್ಟರೆ ಮಗ, ಅಷ್ಟೇ, ಇನ್ಯಾರ ಜೊತೆಗಿಲ್ಲ, ಎಲ್ಲರೂ ಕೂಡ ಸಂಬಂಧ ಕೈ ಬಿಟ್ಟಿದ್ದಾರೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಇನ್ನು ಏನಾಯಿತು ಅನ್ನೋದ್ರ ಬಗ್ಗೆನೂ ಇಲ್ಲಿ ಸಾಕಷ್ಟು ಸಹ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ನೋಡಿ, ಇವರ ತಂದೆಗೆ ಭಾಳ ಕುಡಿತದ ಚಟ ಇತ್ತಂತೆ. ತಂದೆಗೆ ಇದ್ದ ಒಂದು ಕುಡಿತದ ಚಟ ಜಾಸ್ತಿಯಾಗಿ ಸ್ವರ್ಗಲೋಕಕ್ಕೆ ಹೋಗ್ಬಿಟ್ರು. ಅವರ ಕೊನೆಯ ದಿನದಲ್ಲಿ ಇದ್ದಿದ್ದು ಒಂದೇ ಆಸೆ ಅವರಿಗೆ. ಅದೇನೆಂದರೆ ಅದ್ಧೂರಿಯಾಗಿ ಮಗಳ ಒಂದು ಮದುವೆಯನ್ನು ಮಾಡಬೇಕು ಅಂತ, ಅದು ಕಲ್ಯಾಣ ಮಂಟಪದಲ್ಲೇ ಮಾಡಬೇಕು ಅಂತ ಇವರಿಗೆ ತಂದೆಯವನಿಗೆ ಭಾಳ ಕನಸು ಇಟ್ಕೊಂಡಿದ್ರು. ಓಕೆ, ಇನ್ನು ನೆಕ್ಸ್ಟು ಕಾರಣ ತುಂಬ ಬಡತನದಲ್ಲಿ ಮೊದಲನೇ ಮದುವೆ ಆಯಿತು. ಗ್ರ್ಯಾಂಡಾಗಿ ಮಾಡೋದಕ್ಕೆ ಆಗಲಿಲ್ಲ. ಆ ಒಂದು ಕೊರಗು ಅವರಲ್ಲಿ ಸದಾ ಕಾಲ ಕಾಡ್ತಿತ್ತು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಮಗಳ ಮದುವೆ ತುಂಬ ಗ್ರ್ಯಾಂಡಾಗಿ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಅಂತ ಅವರ ತಂದೆಗೆ ಕೊನೆಯ ಆಸೆ ಇತ್ತು. ಅದು ನೆರವೇರಲೇ ಇಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮೊದಲನೇ ಸಂಬಂಧ ಯಾವ ರೀತಿ ಇತ್ತು, ಏನಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿನ ಹಂಚ್ಕೊಂಡಿದ್ದಾರೆ. ನೋಡೋಣ ಬನ್ನಿ. ಮೊದಲನೇದಾಗಿ ಸುಸಂಸ್ಕೃತ ಕುಟುಂಬ ಅಂತ ಮೊದಲನೇ ಸಂಬಂಧ ಕೈ ಹಿಡಿದೆ. ದುಡ್ಡು ಒಂದು ಬಿಡುಕಾಸು ಇಲ್ಲ, ಅದೊಂದು ಬಿಟ್ಬಿಟ್ಟು, ದುಡ್ಡೊಂದು ಬಿಟ್ಬಿಟ್ಟು ಇನ್ನೆಲ್ಲ ಸಿಕ್ತು ಅಂತ ಹೇಳಿದ್ದಾರೆ. ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ತಿದ್ರು, ಆದರೆ ಆ ದೇವರಿಗೆ ಅಸೂಯೆ ಬಂದು ಅವರನ್ನು ಕರೆದುಕೊಂಡು ಬಿಟ್ಟ. ತುಂಬ ನೋವಾಯಿತು ಕಣ್ರಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ದೆಂಗುವುದರಲ್ಲಿ ಅವರಿಗೆ ಎಷ್ಟು ಆಸೆ ಇತ್ತು ಅಂದರೆ ದಿನಕ್ಕೆ 8 ಸಲ ತುಪ್ಪ ಚೆಲ್ಲೋವರೆಗೂ ದಿಂಗ್ತಾಯಿದ್ರು, ಅಷ್ಟು ಅವರಿಗೆ ಚೂಲಿತ್ತಂತೆ. ಅದೆಲ್ಲ ಒಂದು ಪ್ರೀತಿನ ಇವರು ನಿಜಕ್ಕೂ ಕೂಡ ಕಳ್ಕೊಂಡ್ರು ಅಂತ ಒಂದು ದುಃಖದ ಒಂದು ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಟಿಲ್ಲಿಂಗ್ ಯುವರ್ ಪ್ಲಾಂಟ್ ಫಾರ್ ಪ್ಲಾಟಿಂಗ್ ಎ large vegetable garden or crops can seem like a daunting task, but it does not need for small acreage under 2 to 3 acres. You can use PTO driven tiller on your tractor, or to till the soil you can also hire someone to do the ಪ್ಲಾಫಿಂಗ್, ಡಿಸ್ಕಿಂಗ್ ಆ್ಯಂಡ್ ಹ್ಯಾರೋಯಿಂಗ್. ಅಂದರೆ ಸ್ನೇಹಿತರೆ, ಫಾರ್ಮ್ ಹೌಸ್ನ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಏಕೆಂದರೆ ಫಾರ್ಮ್ ಹೌಸ್ ಬಗ್ಗೆ ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಸ್ನೇಹಿತರೆ. ಅದ್ರ ಬಗ್ಗೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಏನೇನು ಮಾಡಬೇಕು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಬಾಯ್.